ಆತ್ಮೀಯ ಜೆಬಿ ಯೂಟ್ಯೂಬ್ ಚಾನೆಲ್ ಅನ್ನ ವೀಕ್ಷಿಸುತ್ತಿರುವ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಯು ಡೈಸ್ ಪ್ಲಸ್ ನಲ್ಲಿ ಅಪ್ಡೇಟ್ ಆಗಿರತಕ್ಕಂತ ಒಂದು ಮಹತ್ವದ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ಆ ವಿಚಾರವನ್ನ ಕಡ್ಡಾಯವಾಗಿ ಎಲ್ಲ ಯು ಡೈಸ್ ಪ್ಲಸ್ ವರ್ಕ್ ಮಾಡ್ತಕ್ಕಂಥ ಯೂಸರ್ಸ್ ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕಾದಂತ ವಿಚಾರವಾಗಿರೋದ್ರಿಂದ ಕಡ್ಡಾಯವಾಗಿ ಎಲ್ಲರೂ ಈ ವಿಡಿಯೋವನ್ನ ನೋಡಬೇಕಾಗಿರತಕ್ಕಂತ ಒಂದು ಅವಶ್ಯಕತೆ ಬೀಳುತ್ತೆ. ತಾವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ನಾವು ಯು ಡೈಸ್ ಪ್ಲಸ್ ನಲ್ಲಿ ಲಾಗಿನ್ ಆಗುವ ಸಂದರ್ಭದಲ್ಲಿ ಮೇನ್ ವೆಬ್ಸೈಟ್ಗೆ ಲಾಗಿನ್ ಆಗುವುದು ಉತ್ತಮ. ಯಾಕೆಂದ್ರೆ ನಾವು ಯು ಡೈಸ್ ಪ್ಲಸ್ ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್, ಪ್ರೊಫೈಲ್ ಅಂಡ್ ಫೆಸಿಲಿಟಿ, ಟೀಚರ್ ಮಾಡ್ಯೂಲ್ ಹೀಗೆ ಇನ್ನಿತರೆ ಮಾಡ್ಯೂಲ್ಗಳಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಆಗ ನಮ್ಮ ಸ್ಟೇಟ್ನ ಹೆಸರನ್ನ ಬಳಸಿಕೊಂಡು ನಾವು ಪ್ರತಿಯೊಂದಕ್ಕೆ ಲಾಗಿನ್ ಆಗಬೇಕಾಗುತ್ತೆ. ಅದನ್ನು ತಪ್ಪಿಸಬೇಕೆಂದ್ರೆ ನಾವು ಮೇನ್ ವೆಬ್ಸೈಟ್ನಲ್ಲಿ ಮೇನ್ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ತಾವು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಯು ಡೈಸ್ ಲಾಗಿನ್ ಫಾರ್ ಕರ್ನಾಟಕ ಅಂತಕ್ಕಂಥ ಅಂದರೆ ತಮ್ಮ ಒಂದು ಸ್ಟೇಟ್ನ ಹೆಸರನ್ನ ಇಲ್ಲಿ ನೋಡ್ತಾ ಇದ್ದೀರಿ. ತದನಂತರ ನಾವು ಯಾವುದೇ ಮಾಡ್ಯೂಲ್ಗೆ ಲಾಗಿನ್ ಆಗಬೇಕಾದ್ರೆ ಮತ್ತೊಮ್ಮೆ ನಾವು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಬೀಳುವುದಿಲ್ಲ. ಈಗ ನಾನು ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಒಂದು ಹೊಸ ಅಪ್ಡೇಟ್ ಆಗಿದ್ದು ಆ ಅಪ್ಡೇಟ್ ಏನು ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ತಾ ಇದ್ದೀನಿ. ನಾವು ಸ್ಟೂಡೆಂಟ್ ಮಾಡ್ಯೂಲ್ಗೆ ಲಾಗಿನ್ ಆಗೋಣ. ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಲಾಗಿನ್ ಆದ ನಂತರ ನಾವು ಕರೆಂಟ್ ಅಕಾಡೆಮಿಕ್ ಇಯರ್ ನಲ್ಲಿ ಹೋಗಬೇಕಾಗುತ್ತೆ. ಅಲ್ಲಿ ನಾವು ಅಪಾರ್ ಮಾಡ್ಯೂಲ್ಗೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ ಆಗಿದ್ದು ಅದನ್ನು ತಿಳಿದುಕೊಳ್ಳೋಣ. ಈಗ ನಾನು ಒಬ್ಬ ವಿದ್ಯಾರ್ಥಿಯ ಒಂದು ಅಪಾರನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಒಬ್ಬ ವಿದ್ಯಾರ್ಥಿಯ ಅಪಾರನ್ನ ಜನರೇಟ್ ಮಾಡಲಿಕ್ಕೆ ಹೋದಾಗ ಅಲ್ಲಿ ಯಾವ ತೆರನಾದಂಥ ಒಂದು ಸಮಸ್ಯೆ ಬರ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನ ಇಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ನಾವು ಎಲ್ಲ ಮಾಹಿತಿಗಳನ್ನ ಫಿಲ್ಅಪ್ ಮಾಡಿಕೊಂಡು ಅಫಾರ್ಗೆ ಯಾವ ತೆರನಾಗಿ ನಾವು ಜನರೇಟ್ ಮಾಡಬೇಕಾದ್ರೆ ಏನೇನು ನಿಯಮಗಳನ್ನ ಅನ್ವಯಿಸಿಕೊಳ್ಬೇಕು ಅಂತಕ್ಕಂಥದ್ದನ್ನ ನಾನು ಮತ್ತಷ್ಟು ಬೇರೆ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಅವುಗಳನ್ನ ನೋಡಿ ತಾವು ತಿಳಿದುಕೊಳ್ಬಹುದು. ಈಗ ನಾನು ಒಬ್ಬ ವಿದ್ಯಾರ್ಥಿಯ ಒಂದು ಅಪಾರ್ ಐಡಿಯನ್ನ ಜನರೇಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಆಗ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಆ ಸಮಸ್ಯೆ ಏಕೆ ಬರ್ತಾ ಇದೆ, ಈ ಎಲ್ಲ ಮಾಹಿತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಒಬ್ಬ ವಿದ್ಯಾರ್ಥಿಯ ಎಲ್ಲ ಇನ್ಫಾರ್ಮೇಶನ್ಗಳನ್ನ ಹಾಕಿ ಅಪ್ಡೇಟ್ ಮಾಡಿದ ನಂತರ ಈ ತೆರನಾದಂಥ ಸಮಸ್ಯೆಯನ್ನ ತಾವು ಗಮನಿಸ್ತಾ ಇದ್ರೆ ಅದನ್ನ ಇಲ್ಲಿ ಅರ್ಥ ಮಾಡಿಕೊಳ್ಳೋಣ. ಆಲ್ ಫಾರ್ಮ್ಸ್ GP, EP, FP and finals must be completed for all students of this school in order to proceed further. ಅಂದ್ರೆ ನಾವು ಇಲ್ಲಿ ಕಡ್ಡಾಯವಾಗಿ ಅಪಾರ್ ಐಡಿಯನ್ನ ಜನರೇಟ್ ಮಾಡಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳ GP, EP, FP ಮತ್ತು ಅವುಗಳನ್ನ ಫೈನಲೈಸ್ ಮಾಡಬೇಕಾಗಿರತಕ್ಕಂಥದ್ದು ಕಡ್ಡಾಯ ಅಂತಕ್ಕಂಥದ್ದು. ಅದನ್ನ ಈ ಸ್ಕೂಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರಬಹುದು. ಈ ಸ್ಕೂಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಇಲ್ಲಿ ಕ್ಲಾಸ್ ಆರ್ ಗ್ರೇಡ್, ಸೆಕ್ಷನ್, ಬಾಯ್ಸ್, ಗರ್ಲ್ಸ್, ಟ್ರಾನ್ಸ್ಜೆಂಡರ್, ಟೋಟಲ್, ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್, ಆಕ್ಷನ್ ಅಂತಕ್ಕಂಥ ಕಾಲಮ್ಗಳನ್ನ ನೋಡ್ತಾ ಇದ್ದೇವೆ. ಇಲ್ಲಿ ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್ ಕಾಲಮ್ನಲ್ಲಿ ಯಾವುದೇ ಕ್ಲಾಸಿನ ವಿದ್ಯಾರ್ಥಿಗಳು ಬಾಕಿ ಉಳಿದಿರಬಾರದು ಅಂತಕ್ಕಂಥದ್ದು ಇಲ್ಲಿ ಬಹುಮುಖ್ಯ. ಯಾವುದಾದ್ರೂ ಒಂದು ಕ್ಲಾಸಿನ ವಿದ್ಯಾರ್ಥಿ ಇಲ್ಲಿ ಬಾಕಿ ಉಳಿದಿದ್ರು ಕೂಡ ಆ ಅಪಾರನ್ನ ಜನರೇಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಈಗ ಅಪಾರನ್ನ ಜನರೇಟ್ ಮಾಡಬೇಕಾದ್ರೆ ಈ GP, EP, FP ಗಳನ್ನ ಎಲ್ಲಾ ವಿದ್ಯಾರ್ಥಿಗಳ ಒಂದು ಪ್ರೊಫೈಲ್ಗಳನ್ನ ಅಪ್ಡೇಟ್ ಮಾಡಿ ನಾವು ಅಪಾರನ್ನ ಜನರೇಟ್ ಮಾಡಿದಾಗ ಆ ಅಪಾರ್ ID ಜನರೇಟ್ ಆಗುತ್ತೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ. ಈಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್ ಲಿಸ್ಟ್ ಎಲ್ಲಾ ತರಗತಿದು
0 ಕಾಣಿಸ್ತಾ ಇದೆ. ಅಂದ್ರೆ ಎಲ್ಲಾ ತರಗತಿಯ ವಿದ್ಯಾರ್ಥಿಗಳ ಜಿಪಿ, ಪಿ, ಎಫ್‌ಪಿಗಳನ್ನ ನಾವೀಗ ಕಂಪ್ಲೀಟ್ ಮಾಡಿಕೊಂಡಿದ್ದೇವೆ. ಈ ಕಂಪ್ಲೀಟ್ ಮಾಡಿಕೊಂಡ ನಂತರ ನಾವು ಈ ಒಂದು ಅಫಾರ್ ಮಾಡ್ಯೂಲ್‌ಗೆ ಬಂದು ಅಲ್ಲಿ ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಒಬ್ಬ ವಿದ್ಯಾರ್ಥಿಯ ಒಂದು ಮಾಡೆಲ್ ಆಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಎಲ್ಲವನ್ನ ಫಿಲ್ ಅಪ್ ಮಾಡ್ಕೊಂಡ ನಂತರ ಇಲ್ಲಿ ನಾನು ಕನ್ಫರ್ಮ್ ಕೊಟ್ಟಾಗ ತಾವೀಗ ಗಮನಿಸ್ತಾ ಇದ್ದೀರಿ ಜಿಪಿ, ಇಪಿ, ಎಫ್‌ಪಿ ಎಲ್ಲ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಪ್ರೊಫೈಲ್‌ಗಳನ್ನ ಅಪ್ಡೇಟ್ ಮಾಡಿದ ನಂತರ ನಾವು ಅಪಾರ್ ಐಡಿಗೆ ಜನರೇಟ್ ಮಾಡಬೇಕಾಗುತ್ತೆ. ಅದನ್ನ ನಾನಿಲ್ಲಿ ಪ್ರಾತ್ಯಕ್ಷಿತೆಯಾಗಿ ತಮಗೆ ತೋರಿಸ್ಕೊಟ್ಟಿದ್ದೇನೆ. ಇಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತವೆನಿಸಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನ ಮರೆಯಬೇಡಿ ಹಾಗೂ ಈ ವಿಡಿಯೋವನ್ನು ತಮ್ಮ ಇತರ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ. ಧನ್ಯವಾದಗಳು.